ಇನ್ನು ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ರೈಲ್ವೆ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಯಾವ ವಿಚಾರಕ್ಕೆ? ಕನ್ನಡ ಕಲಿಯಬೇಕು ಅಂತ ಸೋಮಣ್ಣ ಅವರು ಕ್ಲಾಸ್ ತಗೊಂಡಿದ್ದಾರೆ ರೈಲ್ವೆ ಅಧಿಕಾರಿಗಳಿಗೆ. ₹3 ಕೊಟ್ಟು ಕನ್ನಡ ಪುಸ್ತಕ ತಗೊಂಡು ಕಲಿಯಿರಿ ಅಂತ ಹೇಳಿದ್ದಾರೆ. ₹3 ಎಲ್ಲಿ ಸಿಗುತ್ತೆ? ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರೈಲ್ವೆ ಕಾಮಗಾರಿ ಪರಿಶೀಲನೆಯನ್ನ ಮಾಡಿದಂಥ ಸಚಿವರು ಹೇಳಿದ್ದಿದ್ದು. ಈ ವೇಳೆ ಹಿಂದಿಯಲ್ಲಿ ವಿವರಿಸಿದ್ರು ರೈಲ್ವೆ ಅಧಿಕಾರಿ. ಆವಾಗ ಕಿಡಿಕಾರಿದ್ದಾರೆ. ಕನ್ನಡ ಕಲೀರಿ ಫಸ್ಟು ಅಂತ ಹೇಳಿ, ಪುಸ್ತಕ ತಗೊಳ್ಳಿ ಫಸ್ಟು, ತಗೊಂಡ್ಬಿಟ್ಟು ಕನ್ನಡ ಕಲೀರಿ ಅಂತ ಕ್ಲಾಸ್ ತಗೊಂಡಿದ್ದಾರೆ. आपका काम उसको छोड़ रहा है, उसका आपका धर्म उसको छोड़ता है, आपका काम है, आप ही कर, मेरा काम मेरे कर, डीआरएम काम है, डीआरएम भी करना, करने का पास कर्नाटक का करना बहुत इजी है। 3 रुपीस इन्वेस्ट 3 रुपीस, आपके कितने ज्ञान आता है आप कोई बात थोड़ा वर्कआउट करिए लीजिए। अभी वो एक बात सुनिए, आपका काम उसको छोड़ रहा है, उसका आपका धर्म उसको छोड़ता है, आपका काम है, आप ही कर, मेरा काम मेरे कर, डीआरएम काम है, डीआरएम भी करना, करने का पास कर्नाटक का करना बहुत इजी है। 3 रुपीस इन्वेस्ट 3 रुपीस। ಮಾನ್ಯ ಸೋಮಣ್ಣ ಸರು ಈ ₹3 ಬುಕ್ ಎಲ್ಲಿ ಸಿಗುತ್ತೆ ಅನ್ನೋರಿಗೆ ಹೇಳ್ಬಿಡಿ ಸರ್. ₹3 ತೊಗೊಂಡ್ಬಿಟ್ಟು ₹3 ಮೇ ಲೇಖ ಖರೀದ್ ಅಂತ ಹೇಳ್ತಾ ಇದ್ದೀರಾ ನೀವು. ನಿಮಗೆ ಹಿಂದಿ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಕನ್ನಡ ಕಲೀರಿ ಅಂತಿದ್ದೀರೋ ಅಥವಾ ಏನು? ಕಲಿಬೇಕು. ಯಾಕಂದರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ಅವ್ರು ಅದು ಅವ್ರ ಉದ್ದೇಶ ಏನಿದೆ ಕರೆಕ್ಟ್ ಆಗಿದೆ. ಬಟ್ ₹3 ಎಲ್ಲಿ ಸಿಗುತ್ತೆ ಪುಸ್ತಕ ಸಾರ್? ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ನೀವೇ ಒಂದು ಪುಸ್ತಕ ಕೊಡಿಸ್ಬಿಡಿ. ಕನ್ನಡ ಅಭಿಮಾನ ನಮಗೆಲ್ಲ ಜಾಸ್ತಿ ಇದೆ, ಹೇಳಿಬಿಡಿ ಪುಸ್ತಕವನ್ನು. ಈಗ ₹3 ಕೊಟ್ಟು ತೊಗೊಳ್ಳಿ ಅನ್ನೋದಕ್ಕಿಂತ ಒಂದು ಬುಕ್ ಕೊಡಿ, ತೊಗೊಂಡು 1 ತಿಂಗಳು ಟೈಮ್ ಕೊಡಿ, ಕಲೀಲಿ ಅಂದರೆ ಆಮೇಲೆ ಕ್ಲಾಸ್ ತಗೊಳ್ಳಿ. ₹3 ಸಿಗುತ್ತಂತೆ. ಯಾವ ಪುಸ್ತಕ ಸಿಗುತ್ತೆ ಸರ್ ₹3? ಒಂದು ಜೆರಾಕ್ಸ್ ಅಂಗಡಿಗೆ ಹೋದರೆ, ಒಂದು ಪ್ರಿಂಟ್ ತಗೊಳಕ್ಕೆ ಹೋದ್ರೆ ₹1 ಇದೆ ಅದು ಪೇಪರು. 3 रुपीस इन्वेस्ट 3 रुपीस, आपके कितने ज्ञान आता है आप कोई बात थोड़ा वर्कआउट करिए।